ಇವ ಈಗ ಹೇಳಿದೆ ಹೇಳಿ ನನಗೆ ಬೇಕಾ ಹಾಕಿ ಸರ್, ನನಗೇನು ತಲೆ ಬಿಸಿ ಇಲ್ಲ ಅದರಲ್ಲಿ. ನಾನು ಯಾವಾಗ ಹೋಗ್ತೀವಿ ಒಂದು ಆಗಿದೆ, ನನಗೆ ಸಹ ತುಂಬ ಟೆನ್ಷನ್ ಉಂಟು. ಮತ್ತು ಇಲೆಕ್ಷನ್ ಬರುವಾಗ ಇವ್ರು ಹಾಕೋದು ಬೇಡ, ಅದು ಲಾಭ ಅವರಿಗೆ ಆಗ್ತದೆ. ಪಾಪ ಯಾರೋ ಮುಸಲ್ಮಾನನಿಗೆ ಒಳಗೆ ಹಾಕಿಸ್ತಾರೆ ಬೇಕಾದ್ರೆ. ಎಂತೆಂಥ ಪರಿಸ್ಥಿತಿ, ಒಂದು ಟೈಮಲ್ಲಿ ಊಟಕ್ಕಿಲ್ಲದ ಪರಿಸ್ಥಿತಿ. ದೇವರ ದೇವದಲ್ಲಿ ಮೂಟೆ ಉಂಟು, ನನ್ನ ಕಷ್ಟದ ಮೂಟೆ ನನ್ನ ಹತ್ರ ಉಂಟು, ಒಂದೊಂದು ಇಳಿಸ್ತಾ ಇದ್ದೇನೆ ಅಷ್ಟೇ. 3 ಸುತ್ತು ತೆಗಿತಾರೆ, ಜೇಜು ಕೈ ಮುಗಿ ಹೇಳ್ತಾರೆ, ಮಗು ಅದಲ್ಲಿಂದ ಚಾಲಾಗ್ತದೆ ಅಲ್ಲಿಂದ. ಬಾಕಿದ್ದು ಯಾವುದು ನಾವು ಒಳ್ಳೆ ಮಾಡಲಿಲ್ಲ ಹೇಳ್ಬೋದು, ಒಳ್ಳೇದಲ್ಲ. ನಾವು ಈಗ ಎಂತ ನಂಬುತ್ತೇವೆ ಅದಕ್ಕೆ ಯಾವುದು ನಾವು ಮಾಡಿದ್ದು ಒಳ್ಳೇದಲ್ಲ. ನಿನಗೆ ನೋವು ಆಗ್ತದ ಅದು ಕೆಲಸ ನೀವು ಇನ್ನೊಬ್ಬನಿಗೆ ಮಾಡಬೇಡ. ನಾವು ತಪ್ಪು ಮಾಡಿದೆವು ಸರ್, ಈಗ ತಪ್ಪಿದ ಅನುಭವಿಸ್ತಾ ಇದ್ದೇವೆ. ಕೊಲೆ ಮಾಡಿದರೆ ಯಾವ ದೋಷ, ಕೊಲೆ ಮಾಡಿದರೆ ಯಾವ ಪಾಪ? ಧರ್ಮ ರಕ್ಷಣೆ, ಧರ್ಮವೇ ರಕ್ಷಣೆ ಮಾಡ್ತದೆ. ಧರ್ಮ ರಕ್ಷಣೆದ ಹೆಸರಿನಲ್ಲಿ ಏನು ಯಾರು ಕುಂಬಳಕಾಯಿ ಆಚೀಚೆ ಮಾಡ್ಲಿಕ್ಕೆ ಏನಿಲ್ಲ ಸರ್. ಒಂದೊಂದು ಮನೆಯದು ಟಿವಿಯಲ್ಲಿ ಮಗ ಸತ್ತದು ಆ ಟೈಮ್ ಇದು ನಾವು ನೋಡುವಾಗ ನಮ್ಗೆ ಬೇಸರ ಆಗಿದೆ. ಟಿವಿ ನೋಡುವಾಗ ಆ ಮನೆದು ಪರಿಸ್ಥಿತಿ ನೋಡುವಾಗ ನಮ್ಗೆ ಬೇಜಾರಾಗಿದೆ. ಯಾಕಂದ್ರೆ ಅದು ಅನುಭವಿಸಿದ್ದೇವೆ ನಾವು. ಅಲ್ಲ, ನಾನು ಸೌಹಾರ್ದತೆ ಒತ್ತು ಕೊಡ್ಲಿಕ್ಕೆ ಹೋದ್ರೆ ನಂಗೆ ನಾಳೆ ಇವರು ಬೈಲಿಕ್ಕೆ ಶುರು ಮಾಡ್ತಾರೆ. ನಿಮಗೆ ಬೇರೆ ಕೆಲಸ ಇಲ್ಲ, ನಿಮ್ಮ ಮನೆ ನೋಡಿ ಹಾಗೆ ನೋಡಿ. ಅವ್ರು ಹೇಳು ಸರಿ ಸರ್, ನಮ್ಮ ಮನೆ ನಾವು ನೋಡ್ಲಿಲ್ಲ, ನಮ್ಮ ಮನೆಯಲ್ಲಿ ಆಗುವಂಥದ್ದೆಲ್ಲ ಬೇಡದಾಯ್ತು, ನನ್ನ ಮಗಳು ತೀರೋದ್ಲು, ಇದೆಲ್ಲ ಆಗಿದೆ. ಇಲ್ಲ ಮಗಳು ಸೀದಾ ಹೆಂಗ್ ಮಾಡಿದಾಳೆ, ಏನು ಮಾಡ್ತೀರಿ ನೀವು? ಸಂಘಟನೆ ಅಲ್ಲಿ ತಿರುಗಿದೆವು. ಅದೆಲ್ಲ ಅದರದೇ. ಯಾರ್ದೋ ಮಾತು ಕೇಳೋದು, ಯಾವುದು ನಿಜ ಹೇಳುವಂಥದ್ದು ಆಲೋಚನೆ ಮಾಡುವಷ್ಟು ತಲೆಯಲ್ಲಿಲ್ಲ. ಅವರು ಹೇಳ್ಬೇಕಂದಿಲ್ಲ, ಅವರಿಗೆ ಮೆಚ್ಚಿಸ್ಲಿಕ್ಕೆ ನಾವಲ್ಲ ಸರ್ ಬೇಡದೆಲ್ಲ ಮಾಡುದು. ಅವರು ಹೇಳ್ಬೇಕಂದಿಲ್ಲ, ಅವರು ಎಲ್ಲಿ ಸಿಕ್ಕಿ ಬೀಳುದಿಲ್ಲ ನಿಮ್ಗೆ. ಅವರಿಗೆ ಮೆಚ್ಚಿಸ್ಲಿಕ್ಕೆ ನಾವಲ್ಲ ಸರ್ ಮಾಡಿಸುದೆಲ್ಲ. ಯಾರ್ಯಾರ ತಾಯಿ ಮಕ್ಕಳನ್ನೆಲ್ಲ ಸಂಘಟನೆಯಲ್ಲಿ ಇಟ್ಕೊಂಡು ಬಂದೆ. ಈಗ ಕೆಲವು ಜನ ಸಮಾಧಾನದಲ್ಲಿದ್ದಾರೆ, ಅವರಷ್ಟಕ್ಕಿದ್ದಾರೆ. ಕೆಲವು ಒಳಗೆ ಹೋದ್ರು, ಪಾಪ ಅನುಭವಿಸಿ ಬಂದ್ರು. ಯಾರು ಸರ್ ಇದು ಅಗತ್ಯ ಉಂಟಾ? ಬಟ್ ಇದರಲ್ಲಿ ನಷ್ಟ ನೀವು ತುಂಬಾ ದೊಡ್ಡ ಮಟ್ಟದಲ್ಲಿ ಅನುಭವಿಸ್ಬಿಡ್ತೀರಾ? ಇಲ್ಲ ಸರ್, ನಂದು ಹೇಳಲಿಕ್ಕೆ ಸಿಕ್ಕಿತ್ತು ಸರ್. ನಮ್ಮ ಕಾರ್ಯಕರ್ತರು ನಿಮ್ಮತ್ತೆ ಹೇಳಲಿಕ್ಕೆ ಸಿಗ್ಲಿಲ್ಲ ಪಾಪ. ಎಂತೆಂಥ ಪರಿಸ್ಥಿತಿ, ಒಂದು ಟೈಮಲ್ಲಿ ಊಟಕ್ಕಿಲ್ಲದ ಪರಿಸ್ಥಿತಿ ಎಲ್ಲ ಸಮೇತ ಬಂದದಿದ್ದಾರೆ ನಮ್ಮ ಕಾರ್ಯಕರ್ತರು. ಸರ್ ದುಡ್ಡು 5 ರೂಪಾಯಿ ಆದ್ರೂ ಮಾರ್ಗದಲ್ಲಿ ಸಿಗ್ತದ ಸರ್ ನಮ್ಗೆ ಹುಡುಕ್ಲಿಕ್ಕೆ? ನಾವು ದುಡಿಬೇಕು, ದುಡಿಲಿಕ್ಕೆ ಅವಕಾಶ ಇಲ್ಲ. ಒಂದು ಸರಿ ಈ ರೀತಿ ಹೋಗಿತ್ತಲ್ಲಿ ನಾನು ಯಾವುದೇ ಸಂಗಡಿ ಇವರು ಬೇಕಾದ್ರೆ ನನಗೆ ಬೇಕಾದ್ರೆ ಹಾಕಿಸ್ಲಿ. ಇವ ನಮ್ಗೆ ಒಂದು ಮುಳ್ಳು ಹೇಳಿ, ಇವ ಈಗ ಹೇಳಿದೆ ಹೇಳಿ ನನಗೆ ಬೇಕಾ ಹಾಕಿಸ್ಲಿ, ನನಗೇನು ತಲೆ ಬಿಸಿ ಇಲ್ಲ ಅದರಲ್ಲಿ. ನಾನು ಯಾವಾಗ ಹೋಗ್ತೀವಿ ಒಂದು ಆಗಿದೆ, ನನಗೆ ಸಹ ತುಂಬ ಟೆನ್ಷನ್ ಉಂಟು. ಮತ್ತು ಇಲೆಕ್ಷನ್ ಬರುವಾಗ ಇವ್ರು ಹಾಕೋದು ಬೇಡ, ಅದು ಲಾಭ ಅವರಿಗೆ ಆಗ್ತದೆ. ಪಾಪ ಯಾರೋ ಮುಸಲ್ಮಾನನಿಗೆ ಒಳಗೆ ಹಾಕಿಸ್ತಾರೆ ಬೇಕಾದ್ರೆ. ಹೌದು, ಹಾಗೆ ಹಾಕಬೇಡಿ. ಒಂದು ಮರಣಕ್ಕೆ ಒಂದು ಒಳ್ಳೆ ಮರ್ಯಾದೆ ಕೊಡ್ಲಿ ಅಷ್ಟೇ. ಅದೇ ಬೇರೆ ಯಾವುದಿಲ್ಲ. ಇವರೇ ಬೇರೆ ಯಾರಲ್ಲ. ನಮ್ಗೆ ಮುಸಲ್ಮಾನರು ಯಾರು ಮಾಡುದಿಲ್ಲ. ಮಾಡಿದ್ರೆ ಸಹ ಆಯ್ತು, ನಾನು ಮಾಡಿದ ಕರ್ಮಕ್ಕೆ ನಾನು ಅವ್ರದ್ದು. ಆದ್ರೆ ಇದರಲ್ಲಿ ಕೊಡಲಿಗೆ ಮರ ಇಲ್ಲದಿದ್ರು ಕೊಡಲಿಯಲ್ಲಿ ಸರ್ ಮರ ಕಡಿತದೆ. ಅದಕ್ಕೆ ನೀವು ಇಲೆಕ್ಷನ್ ಟೈಮಲ್ಲಿ ಬೇಡ ಅಂತೀರಾ? ಹೌದು, ಇಲೆಕ್ಷನ್ ಟೈಮಲ್ಲಿ ಎಲ್ಲ ಹುಡುಗರು ಜಾಗ್ರತೆ ಮಾಡ್ತಾರೆ ಸರ್ ಇಲ್ಲಿದು. ಎಲ್ಲ ಹುಡುಗರು ಜಾಗ್ರತೆ ಮಾಡ್ತಾರೆ. ಇಲೆಕ್ಷನ್ ಜಾಗ್ರತೆ ಮಾರ, ಇಲೆಕ್ಷನ್ ಬರ್ತಂದು ಬೈದನ್ನು ಹೇಳ್ತಾರೆ. ಯಾರನ್ನು ನಂಬಲಿಕ್ಕೆ ಆಗುದಿಲ್ಲ ಸರ್, ಯಾರು ನಂಬುದಲ್ಲ. ಇಲ್ಲಿ ದುಡ್ಡು ಮಾತ್ರ ಸರ್. ಇಲ್ಲಿ ಆ ನಿಯತ್ತು ಹೋಗಿದೆ ಸರ್ ಮಂಗಳೂರಲ್ಲಿ. ಹೀಗಾಗಿ ಇಡೀ ರಾಜ್ಯದಲ್ಲಿ ಕುಖ್ಯಾತಿ ಒಳಗಾಯ್ತು ಇವತ್ತು ಮಂಗಳೂರು. ಪಾಪ ಯಾರ್ಯಾರು ಹುಡುಗ ಸರ್, ಅವರ ಒಂದೊಂದು ಹುಡುಗರದ್ದು ನೋಡಿ. ಕೊಲೆನೇ ಅಲ್ಲ ಸರ್, ಯಾರು ಮಾಡ್ಲಿ, ಈಗ ಮುಸಲ್ಮಾನರು ಮಾಡ್ಲಿ, ಹಿಂದೂ ಮಾಡ್ಲಿ, ಇಬ್ಬರದು ಸಹ ಕೊಲೆ. ಆ ಮನೆ ಕೊಲೆ ಮಾರ್ಗಕ್ಕೆ ಮತ್ತು ಪೇಪರ್ಗೆ ಸೀಮಿತ. ಆ ಮನೆದು ಪರಿಸ್ಥಿತಿ ನೋಡಿದ್ರೆ ಯಾರಿಗೆ ಬೇಡ ಸರ್? ಕರೆಕ್ಟ್. ಮನೆದು ಪರಿಸ್ಥಿತಿ ನೋಡಿದ್ರೆ ಯಾರಿಗೆ ಬೇಡ? ಮಗಂದು ತಲೆ ಕಡ್ದದು, ಕೈ ಮುಖ ಇದೆಲ್ಲ ಒಂದೊಂದು ವಿಕಾರದಲ್ಲಿ. ನನಗಿಂತ ದೊಡ್ಡದ ಸರ್? ನನ್ಗಾದ್ರೂ ಹೆಂಗ್ ಮಾಡಿದ್ರು ಅವಳು ಆಯ್ತು. ಇದಾಗೆಲ್ಲ ಸರ್, ಒಂದು ಮಗು ಇದು ಮುಖ ನೋಡುವಾಗ ಉಂಟಾ ಸರ್? ಮಾರ್ಗದಲ್ಲಿ ಇದೆಲ್ಲ ಮಾಡಿ ಇದು ಯಾರಕ್ಕೋಸ್ಕರ ಸರ್? ಪಾಪ ಹೌದಲ್ಲ ಸರ್. ಈಗ ಸುವಾಸ ಎಂಥದ್ದು ಮಾಡಲಿ, ಆದ್ರೆ ಮನೆ ಪಾಪ, ತಾಯಿ ತಂದೆ ಅವ ಪಾಪ ಯಾಕೆ ಬಂದದು? ಏನೋ ಒಂದು ಆಸೆಯಲ್ಲಿ ಬರೋದು. ಇವರು ಎಂಥದ್ದು ಮಾಡ್ತಾರೆ, ಒಂದು ಸ್ವಲ್ಪ ದಾರಿ ತಪ್ಪಿದೆ ಹೇಳಿದ್ರೆ ಕೂಡಲೇ ದಾರಿಗೆ ತಂದು ಕೊಂಡೋಗುವಂಥದ್ದು ವ್ಯವಸ್ಥೆ. ಅದು ಆಸೆ ಬಿಡ್ಬೇಕು ಸರ್, ಅದು ಆಸೆ ಬಿಡ್ಬೇಕು. ಸಂಘಟನೆ ಹೇಳುವಂಥದ್ದು ಯಾವುದೇ ಸಂಘಟನೆ ಇಲ್ಲಿ, ಅಂತ ದೊಡ್ಡ ಸಂಘಟನೆ ನಾಯಕರು ಬಂದು ನನ್ನ ಹತ್ರ ಈ ಬಗ್ಗೆ ಕೇಳಿ ಅಂತ ನೀನು ಹೇಗೆ ಹೇಳಿದ್ದೆ ಅಂತ ಕೇಳಿ ನಾನು ಹೇಳ್ತೇನೆ. ಅದಕ್ಕೆ ನಿಂದ ಅದು ವಿಷಯದಲ್ಲಿ ಏನಿಲ್ಲ. ಹಾಗಾದ್ರೆ ಯಾಕೆ ಈಗ ಬೊಬ್ಬೆ ಹಾಕುದಿಲ್ಲ? ಇಬ್ಬರು ಕರೆಕ್ಟ್ ಇದು ಕೋಲ್ ಹಿಡ್ದಿದ್ದಾರೆ, ಯಾಕೆ ಮಾಡ್ತಾ ಇರೋದಿಲ್ಲ? ಈಗ ಕಮಿಷನರ್ ಮತ್ತು SP ಬಂದ ಮೇಲೆ ಈಗ ಯಾಕೆ ಬೊಬ್ಬೆ ಇಲ್ಲ ಯಾರ್ದು ಸಹ? ಆಚೆ ಆಗ್ಲಿಲ್ಲ ಈಚೆ ಆಗ್ಲಿಲ್ಲ, ಯಾಕೆ ಬೊಬ್ಬೆ ಹಾಕುದಿಲ್ಲ? ಕಾನೂನು ನ್ಯಾಯವಾಗಿ 4 ಮಾತು ಹೇಳುವ ಒಂದು ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಅವನಿಗೆ ಹುಟ್ಟಿದವ, ಇವನಿಗೆ ಹುಟ್ಟಿದವ, ಅವನಿಗೆ ಹಾಕಿದವ, ಇವನಿಗೆ ಹಾಕಿದವ ಹೇಳುವಂಥದ್ದು ಪರಿಸ್ಥಿತಿ ಬಂದ್ರೆ ಯಾರು ಸರ್ ಈಗ ಎಲ್ಲಿ ಉಂಟು? ಅವನಿಗೆ ಹಾಕಿದವ, ಇವನಿಗೆ ಹಾಕಿದವ, ಅವನ ಅಪ್ಪ ಅವ ಹುಟ್ಟಿದವ, ಇದೆಲ್ಲ ಬರ್ತಿತ್ತಲ್ಲ. ಈಗ ಯಾಕಿಲ್ಲ ಸರ್? ನರಸತ್ತವರು ಇದ್ರು ಸರ್. ಇದರ ಮೊದಲು ನರಸತ್ತವರೇ ಇದ್ದದಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಸಹ. ಇದು ಕಾನೂನು ಉಂಟಂದು ಗೊತ್ತಾದ್ರೆ ಅದ್ರಲ್ಲಿ ಈಗ ನಾವು ಸಹ ಒಳಗೆ ಹೋಗ್ತಿದ್ದೆವು. ಎಸ್, ಒಂದು ಸಿಸ್ಟಮ್ ಬರ್ತಿತ್ತಲ್ಲ ಸರ್. ಆಗ ನರಸತ್ತವರು ಇಲ್ಲಿ ದುಡ್ಡಾಗ್ತದೆ, ಇಲ್ಲಿ ದುಡ್ಡು ಮಾಡ್ಲಿಕ್ಕೆ ಬರುವವರು ಇಲ್ಲಿ ದುಡ್ಡಾಗ್ತದೆ.
ಒಳ್ಳೆ ಪಾಪ ಕರಾವಳಿ ಪಡೆಯಲ್ಲಿ ಅಲ್ಲಿ ಇಲ್ಲಿ ಹಾಕಿದ್ದಾರೆ ಆ ಟೈಮಲ್ಲಿ ಪಾಪ ಎಂತೆಂತೋ ಸಿನ್ಸಿಯರ್ ವರ್ಕ್ ಮಾಡುವಂಥವ್ರು ಪೊಲೀಸ್ ಆಫೀಸರ್ಗಳೆಲ್ಲ ಆ ಸಮಯದಲ್ಲಿ ಕರಾವಳಿ ಪಡೆ, ಅವನಿಗೆ ಅದು ನಕ್ಸಲ್ ಪಡೆ, ಆ ಪಡೆ ಈ ಪಡೆ ಹೇಳಿ ಹಾಕಿದ್ರು ಎಲ್ಲರಿಗೂ ಪಾಪ. ಮತ್ತೆ ಇಲ್ಲದ ಲೋಕಾಯುಕ್ತಕ್ಕೆ ಹಾಕುದು, ಅಲ್ಲಿ ಹಾಕುದು, ಇಲ್ಲಿ ಹಾಕುದು ಹೇಳಿ ಲಾ ಅಂಡ್ ಆರ್ಡರ್ ಇಲ್ಲ 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 ಇಲ್ಲಿ ಬೇಕಾದ್ರೆ ಅದು ಅಣ್ಣ ತಮ್ಮಂದಿರು ಸೌಹಾರ್ದತೆ ಉಂಟಲ್ಲ ಸರ್, ಎಲ್ಲ ಸೇರ್ತಾರೆ ಸರ್. ಆಗ ಇಲ್ಲಿಂದ SP ಗೆ ಓಡಿಸ್ಲಿಕ್ಕೆ ಸೇರ್ತಾರೆ, ಇಲ್ಲಿಂದ DC ಓಡಿಸ್ಲಿಕ್ಕೆ ಸೇರ್ತಾರೆ, ಇಲ್ಲಿಂದ ಕಮಿಷನರ್ಗೆ ಓಡಿಸ್ಲಿಕ್ಕೆ ಸೇರಿಸ್ತಾರೆ. ಬರ್ಲಿಲ್ಲ ಸರ್, ಇದಕ್ಕಿಂತ ಮೊದಲು ಬಂದದ್ದು 3 ತಿಂಗಳಲ್ಲಿ ಓಡಿಸಿದ್ದಾರೆ. ಆಗ ಇಲ್ಲಿದು ದೊಡ್ಡ ದೊಡ್ಡ ನಾಯಕರು ಈಗ ಎಂತ ಆಗಿದಂದು ಗೊತ್ತಿಲ್ಲ, ಇವರೇ ಓಡಿಸಿದವರೀಗ ಅವರ ಹತ್ತಿರ ಮಾಡ್ತಾ ಇದ್ದಾರೆ, ಎಂತಂದು ಗೊತ್ತಿಲ್ಲ. ಯಾಕೆ ಹೇಳಿ, ಇದೇ ನಾಟಕ. ನಂಬರ್ 2 ಬಿಸ್ನೆಸ್ ಮಾಡೋರು ಇವರೇ ಓಡಿಸ್ತಾರೆ, ಎಲ್ಲ ಸೇರ್ಕೊಂಡು ಓಡಿಸ್ತಾರೆ, ಒಟ್ಟಿಗೆ ಹಾಕ್ತಾರೆ ಸರ್, ಎಲ್ಲ ಒಟ್ಟಿಗೆ ಹಾಕ್ತಾರೆ. ನಮ್ಗೆ ಆಶ್ಚರ್ಯ, ಇದು ಅವ್ರು ಬರ್ತಾರಂತ ಕೇಳಿದ ಕೂಡಲೇ ಇಲ್ಲಿ ಹೋಗಿ ಲಾರಿ ಎಲ್ಲ ಹೋಗಿದೆ. ಒಂದು ವಿಷಯ ಹೇಳುದು. ಹಾಗಾದ್ರೆ ಇಲ್ಲಿ ಮಂಗಳೂರು ಇದು ಇತ್ತು ಸರ್ ಮೊದಲು ಸೌಹಾರ್ದತೆ ಅಂದ್ರೆ ಇದು ಸೌಹಾರ್ದತೆ ಅಲ್ಲ. ನಾನು ಸೌಹಾರ್ದತೆ ಒತ್ತು ಕೊಡ್ಲಿಕ್ಕೆ ಹೋದ್ರೆ ನಂಗೆ ನಾಳೆ ಇವರು ಬೈಲಿಕ್ಕೆ ಶುರು ಮಾಡ್ತಾರೆ. ಸೌಹಾರ್ದತೆ ವಿಷಯ ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ನಾನು ಸೌಹಾರ್ದತೆಯಲ್ಲಿ ಇದ್ರೆ ನನಗೆ ಸಮ, ನಾನು ಸೌಹಾರ್ದತೆಯಲ್ಲಿ ಇದ್ದೇನೆ, ನನಗೆ ಯಾರು ಅನ್ಯಾಯ ಮಾಡಲಿಲ್ಲ. ಪಾಕಿಸ್ತಾನ ಅಲ್ಲಿ ಎಲ್ಲಿ ಆಚೆ ತಿಲ್ಲಿಗೆ ಹಾಕಿದ್ರೆ ನಾನು ನನ್ನ ಮನೆ ಯಾಕೆ ನೋಡುದು, ಆಚೆ ನೋಡ್ತಾರೆ, ಅವರ ಮಕ್ಕಳಿದ್ದಾರೆ, ಅವ್ರು ನೋಡ್ತಾರಲ್ಲ. ನನ್ನ ಮನೆದು ಜವಾಬ್ದಾರಿ ಅಂತ ಉಂಟು ಸರ್, ನಾನು ಮಾಡ್ಬೇಕಲ್ಲ ಸರ್. ನಿಮ್ಮ ಒಂದು 20 ವರ್ಷದಲ್ಲಿ ಒಂದು ದಿವಸ ತುಂಬಾ ಬೇಜಾರಾಗಿದ್ದುಂಟ ಜೀವನದಲ್ಲಿ, ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ ಯಾವತ್ತಾದ್ರೂ? ಇಲ್ಲ ಸರ್, ಬೇಜಾರಾಗ್ಲಿಲ್ಲ. ಇದೆಲ್ಲ ಅನುಭವ, ಇದು ಅನುಭವ. ಬೇಜಾರು ನನಗೆ ಎಲ್ಲೂ ಆಗ್ಲಿಲ್ಲ. ಇದೆಲ್ಲ ಅನುಭವ. ಎಲ್ಲಿ ತನಕ ನಾನು ಒಟ್ಟಿಗಿದ್ದವರೇ ನನಗೆ ಗದ್ದಾರಿ ಮಾಡಿದ್ದಾರೆ, ಅರ್ಥ ಆಯ್ತಲ್ಲ ಸರ್, ಒಟ್ಟಿಗಿದ್ದವರೇ ಗದ್ದಾರಿ ಮಾಡಿದ್ದಾರೆ. ಇದೆಲ್ಲ ಅನುಭವ ಸರ್. ಇದು ನಾನು ಅವನ ಅದು ದುಃಖ ಹೇಳಿದ್ರೆ ನಾನು ಅಲ್ಲಿ ಗ್ರಜ್ಜಿ ಇಡಬೇಕಾಗ್ತದೆ. ನನಗೆ ಗ್ರಜ್ಜಿಲ್ಲ ಯಾರ ಮೇಲೆ, ಯಾರ ಮೇಲೂ ಸಿಟ್ಟಿಲ್ಲ. ಯಾಕೆ ನನಗೆ ಚೇಲಗಳಿಲ್ಲ ಸರ್. ಈಗ ನಿಮ್ಮ ಮೇಲೆ ನನಗೆ ಆಗದೆ ಇದ್ರೆ, ನನಗೆ ಯಾರೊಬ್ಬ ಚೇಲ ನನ್ನ ಹತ್ರ ಇದ್ರೆ ಗಡಿ ನಿಮ್ಮ ವಿಷಯ ತೆಗಿತಾ ಇರ್ತಾನೆ ಸರ್. ಅವರು ಹಾಗೆ, ಅವ್ರು ಹೀಗೆ ಹೇಳಿ. ನನಗೆ ಯಾರು ಚೇಲಗಳಿಲ್ಲ ನನ್ನ ಹತ್ರ ಹೇಳಲಿಕ್ಕೆ, ಅವನಾಗೆ ಇವನು ಹೀಗೆ ಹೇಳಿ. ನಮಗೆ ಬಂದ ಕಷ್ಟ ನಾನು ನನ್ನ ಹೆಂಡತಿದ್ದ ಕಷ್ಟ ಬಂದರೆ ನಾನು ಕೇಳಬೇಕು. ದೇವರ ದೇವದಲ್ಲಿ ಮೂಟೆ ಉಂಟು, ನನ್ನ ಕಷ್ಟದ ಮೂಟೆ ನನ್ನ ಹತ್ರ ಉಂಟು, ಒಂದೊಂದು ಇಳಿಸ್ತಾ ಇದ್ದೇನೆ ಅಷ್ಟೇ. ಮೂಟೆ ಉಂಟು, ಯಾರಿಗೆ ಬಿಡ್ಲಿಲ್ಲ. ಈಗ ನಿಮ್ಮ ಕಷ್ಟ ಯಾರಿಗೆ ಗೊತ್ತು, ನನ್ಗೆ ಗೊತ್ತುಂಟಾ? ಮನೆಯದಾಗ ಅವನ ಮನೆ, ಅವನ ಹೆಂಡತಿ, ಅವನ ಮಕ್ಕಳೇ ಇದಾಗ್ತಾರೆ ಅಂತೀರ? ಇಲ್ಲಿ ಯಾರು ಗುರುಗಳಿಲ್ಲ ಸರ್, ತಂದೆ ತಾಯಿ ಗುರುಗಳು. ಯಾರು ಗುರುಗಳಿಲ್ಲ, ತಂದೆ ತಾಯಿ ಗುರುಗಳು, ಅವ್ರ ಕುಟುಂಬ. ಅದು ನೋಡಿ, ಯಾರ ತಾಯಿ ಮಗ ನೀನು ಹೋಗಿ ಶಾಲೆಯಿಂದ ಪೆನ್ಸಿಲ್ ಕದ್ದುತ್ತಾ, ಶಾಲೆಯಿಂದ ಟೀಚರಿಗೆ ಬೈದು ಬಾ, ಶಾಲೆಯಿಂದ ಸುಳ್ಳು ಹೇಳು, ಶಾಲೆಯಲ್ಲಿ ಮಕ್ಕಳಿಗೆ ಕಚ್ಚಿ ಬಾ, ಚಿಮಟಿ ಬಾ, ಒಡೆದು ಬಾ, ತಲೆ ತೆಗೆದು ಬಾ ಹೇಳಿ ಯಾವ ತಾಯಿ ಸಹ ಮಕ್ಕಳಿಗೆ ಹೇಳುವುದಿಲ್ಲ. ಅಲ್ಲಿ ಹೇಳುವುದೆಂಥದ್ದು, ನೀನು ರಬ್ಬರ್ ಕದಿಬೇಡ, ಅವಳ ಕಂಪೋಸ್ ಬಾಕ್ಸಿಂದ ರಬ್ಬರ್ ಕದಿಬೇಡ, ನೀನು ಮಕ್ಕಳಿಗೆ ಇನ್ನೊಬ್ಬನಿಗೆ ಟೀಚರಿಗೆ ಬೈಬೇಡ, ಅವ್ರ ಗುರುಗಳು ನಮಸ್ಕಾರ ಮಾಡಬೇಕು. ಇದೆಲ್ಲ ಕಲಿಸುವುದು ನಮ್ಗೆ ಅಲ್ಲಿಂದ ಮನೆಯಿಂದ. ಇದೇ ನಮ್ಗೆ ಎಂಡು ತನಕ ಬರುದು ಸರ್, ಎಂಡು ತನಕ ಬರುದು ಇದೇ. ಬಾಕಿ ಅವರಿಗೆ ಮಂತ್ರ ಬರ್ಬೋದು ಅದರಲ್ಲಿ, ಇಷ್ಟೇ ಬರುದು ಸರ್. ಯಾರು ತಾಯಿ ಮಕ್ಕಳು ದೇವಸ್ಥಾನಕ್ಕೆ ಇಟ್ಕೊಂಡು ಹೋಗ್ತಾರೆ, ತಾಯಿ 3 ಸುತ್ತು ತೆಗಿತಾರೆ, ಜೋಜು ಕೈ ಮುಗಿ ಹೇಳ್ತಾರೆ, ಮಗು ಅದಲ್ಲಿಂದ ಚಾಲಾಗ್ತದೆ ಅಲ್ಲಿಂದ. ಅದೇ ನಿಮ್ದು ಈಗ ಕದಿ ಬೇಡ ಹೇಳುವಂತ ತಾಯಿ, ಈಗ ಲೂಟು ಬೇಡ ಹೇಳುವಂಥದ್ದು, ಅದು ಅರ್ಥ. ಸುಳ್ಳು ಹೇಳಬೇಡ ಅಂದ್ರೆ ಅರ್ಥ ಆಯ್ತಲ್ಲ ಸರ್, ಬೇಡ ಅದೆಲ್ಲ ಮಾಡಬೇಡ ಹೇಳಿ. ಇದೇ, ಬೇರೆ ಏನಿಲ್ಲ ಇಲ್ಲಿ ಸರ್. ಇಲ್ಲಿ ಮೊನ್ನೆ ಸುಭಾಷ್ ಶೆಟ್ಟಿ ಹತ್ಯೆ ಆದ ನಂತರ ಅಂತಿಮ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆಗ ಅಲ್ಲಿಯೂ ಬಂದಂಥವ್ರು ಕೆಲವೊಬ್ರು ನಾಯಕರು ಅವನ ಅಂತಿಮ ಸಂಸ್ಕಾರಗಳನ್ನ ಮಾಡ್ತಾ ಇದ್ರು, ವಿಧಿವಿಧಾನ ಅನ್ನುವಂಥದ್ದು. ಅಲ್ಲೂ ಪ್ರಚೋದನಕಾರಿ ಭಾಷಣ ಮಾಡ್ತಾ ಇದ್ರು ಕೆಲವೊಬ್ರಂತೂ. ಏನಿದೆಲ್ಲ ಈ ಕತೆ, ಏನಿದು ಆಕ್ಚುಲಿ? ಇವರೆಲ್ಲ ಭಾಷಣಕಾರರು ಸರ್, ಇವರು ಯಾರು ಸಂಘಟಕರಲ್ಲ, ಇವರು ಖಾಲಿ ಭಾಷಣ ಮಾಡುವವರು. ಸಂಘಟಕರಂದ್ರೆ ಇಲ್ಲಿ ಲೋಕಲ್ ಇಲ್ಲಿ ಇದ್ದಾರಲ್ಲ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ಇಲ್ಲಿ ಜವಾಬ್ದಾರಿ ಯಾರಿಗಾರಿಗೆ ಬರ್ತದೆ. ಇವತ್ತಿನ ದಿವಸಕ್ಕೆ ಸತ್ಯಜಿತ್ ಸುರತ್ಕಲ್ ಇವರೆಲ್ಲ ನಾಯಕರು. ನಿಮ್ದು ಮಹೇಶ್ ಶೆಟ್ಟಿ ನಾಯಕರು, ವಿನಯ್ ಶೆಟ್ಟಿ ಇದ್ದಾರೆ, ಇವರೆಲ್ಲ ನಾಯಕರು. ತಿಮರೋಡಿ ಇವರೆಲ್ಲ ಲೋಕಲ್ ಹುಡುಗರನ್ನು ಸಂಘಟಿಸುವಂತ ತಾಕತ್ತಿರುವುದು ಇವರ ಹತ್ರ. ಭಾಷಣಕ್ಕೆ ಬರ್ತಾರಲ್ಲ ಸರ್, ಇವರು ಭಾಷಣ ಮಾಡ್ತಾರೆ, ಹೋಗ್ತಾರೆ. ಆ ಭಾಷಣ, ಅವರು ಮಾಡುವ ಭಾಷಣಕ್ಕೆ ಕೇಳಲಿಕ್ಕೆ ಬರುವಂಥದ್ದು ಕೆಲವು ಹುಡುಗರು, ಅವರ ಪರಿಸ್ಥಿತಿ ಹೆಚ್ಚು ಕಮ್ಮಿ ಆಗಿ ಇವರು ಹೋಗಿ ಇದ್ದಲ್ಲಿ ಗಲಾಟೆ ಮಾಡೋದು. ಮತ್ತು ತಲೆ ಕೊಡಬೇಕಾದ್ರೂ ಲೋಕಲ್ ಲೀಡರೇ. ಅವನು ಹೋಗಿ ಆಗ್ತದೆ, ಅವ ಬೆಂಗಳೂರಿಗೆ ಹೋಗಿ ಆಗ್ತದೆ, ಹುಬ್ಳಿಗೆ ಹೋಗಿ ಆಗ್ತದೆ, ತುಮಕೂರಿಗೆ ಹೋಗಿ ಆಗ್ತದೆ, ಎಲ್ಲಿ ಹೋಗಿ ಆಗ್ತದೆ. ರಾತ್ರಿ ಟಿಕೆಟ್ ಅವನಿಗೆ ಮಾಡಿ ಅವನ ಖರ್ಚೆಲ್ಲ ನೋಡಿ ಊಟ ಎಲ್ಲ ಮಾಡಿಸಿ ಬಿಟ್ರೆ ಆಯ್ತು. ಯಾರಿಗೆ? ಭಾಷಣಕಾರನಿಗೆ. ಭಾಷಣಕಾರರು ಲೀಡರ್ ಅಲ್ಲ ಸರ್, ಅವರು ಭಾಷಣ ಮಾಡುವ. ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಇಷ್ಟೆಲ್ಲ ಇದ್ದಾಗ ಇಲ್ಲೆಲ್ಲ ಲೀಡರ್ಸ್ ಆಗ್ತಾರೆ. ಅವರೆಲ್ಲ ಮೊದಲೇ ಪ್ಲಾನ್ ಮಾಡ್ಕೊಂಡು ಬಂದೆ ಲೀಡರ್, ಎಜುಕೇಟೆಡ್ ಆಗಿ ಲೀಡರ್ ಆದ್ರೆ ಯಾರು ಇದರಲ್ಲಿ ಸ್ವಲ್ಪ ಎಜುಕೇಟೆಡ್ ಆಗಿ ಇದರಲ್ಲಿ ಬುದ್ಧಿವಂತರು ಎಲ್ಲ ABP ಇದರಲ್ಲಿ
ಬಂದ್ರೆ ಮತ್ತು ನೋಡುದವರಿದೆ ಯಾವುದು ರಾಜಕೀಯವಾಗಿ ನೋಡುದು ಎಜುಕೇಟೆಡ್ ಇದ್ದವರು ಈಗದು ಲೆವೆಲ್ ಅಲ್ಲಿ ಬಂದವರು ಎಲ್ಲ ಎಜುಕೇಟೆಡ್ ನೀವು ನೋಡಿ ಯಾರೆಲ್ಲ ಹೇಳಿ ಇದು ಇದೇ ತರ ಬಂದು ಲೀಡರ್ ಆಗಿರ್ತಾರೆ. ಲೀಡರ್ನವರಿಗೆ ಬೇಕಾದಾಗಿ ಇರ್ತಾರೆ. ಯಾಕೆ ಇಲ್ಲಿ ನೋಡ್ಲಿಲ್ವ ನಾವು ಇಲ್ಲಿದು ನಾಯಕರೆಲ್ಲ ನೋಡ್ಲಿಲ್ವ? ಅದೇ ಈ ನಾರ್ಮಲ್ ಕಾರ್ಯಕರ್ತ ಪಾಪ ಪ್ಲಮ್ಮರ್ ಪೇಂಟರ್ ಇದೆಲ್ಲ ಪಾಪ ಇವರೊಟ್ಟಿಗೆ ಸ್ವಲ್ಪ ದುಡ್ಡಿದ್ದವರು ಅಂದ್ರೆ ಪಾಪ ಡಿಕ್ಲರೇಷನ್ ಆಗಿ ದುಡ್ಡೆಲ್ಲ ಸಿಕ್ಕಿದುಂಟು. ಪಾಪ ಇವರಿಗೆ ಖರ್ಚು ಮಾಡ್ತಾನೆ. ಅವ ಕಲ್ತವನಿಗೆ ನಾಯಕ ಹೇಳ್ತಾನೆ, ಅವ ಲೀಡರ್ ಆಗ್ತಾನೆ. ಮತ್ತೆ ಇವನೇ ಅದಂದೆ ಹಿಡಿತಾನೆ ಯಾವುದು ಹೊಯ್ಗೆ ಮಣ್ಣು ಕಲ್ಲು ಕೋರೆ ಇದೆಲ್ಲ. ಆಮೇಲೆ ಕೊನೆಗೆ ಒಂದು ಜೈಲ್ಗೆ ಹೋಗ್ಬೋದು, ಕೊನೆಗೆ ಅಲ್ಲಿ ಫ್ಯೂಚರ್ ಮುಗೀತು. ಇಲ್ಲಿ ಮತ್ಲಬ್ ಇಲ್ಲದ ಏನಿಲ್ಲ ಸರ್. ಒಬ್ಬನಿಗೆ ಲಾಭ ಇದ್ರೆ ಲಾಭದ ದೃಷ್ಟಿಯಲ್ಲಿ ಮಾತ್ರ ಇಲ್ಲಿರುವುದು ಸರ್, ಬೇರೆ ಏನಿಲ್ಲ. ತಪ್ಪಾಗಿದೆ ಅಲ್ಲ, ನಿಮ್ಮಿಂದನೂ ತಪ್ಪಾಗಿದೆ ಅಂತ ಆಗಿದೆ ಸರ್. ಆಗಿದೆ. ಆ ತಪ್ಪಿನ ಪಾಪ ಪ್ರಜ್ಞೆ ಇವತ್ತು ಕಾಡುತ್ತೆ. ಈ ಒಂದೀಗ ನಮ್ಗೆ ಬರುವಂತ ಎಂತ ಉಂಟಲ್ಲ ಸಮಸ್ಯೆಗಳು ಇದು ನಾವು ಒಪ್ಪಬೇಕು. ಸಮಸ್ಯೆ ಒಪ್ಪಬೇಕು, ಅದನ್ನು ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡದೆ ಉಪಾಯ ಇಲ್ಲ. ಅಂದ್ರೆ ನೀವು ಅಷ್ಟನ್ಯಾಯ ಮಾಡಿಬಿಟ್ರೆ ಖಾಲಿ ಅದು ಮಾತ್ರ ಅಲ್ಲಲ್ಲ ಸರ್, ಯಾರು ಎದುರಿನವನು ಮಾತ್ರ ಅಲ್ಲ ಸರ್, ನಮ್ಮ ಒಳಗಿದ್ದ ಹುಡುಗರ ಪರಿಸ್ಥಿತಿ, ನಮ್ಮ ಒಟ್ಟಿಗಿದ್ದ ಹುಡುಗರ ಪರಿಸ್ಥಿತಿ. ಅವನೇನೋ ಕೆಲಸ ದುಡಿದುಕೊಂಡಿದ್ದವ, ಅವನನ್ನು ಇದಕ್ಕೆ ತಂದು ಬಲಿ ಕೊಟ್ಟಾಗೆ ಅಲ್ಲ ಸರ್. ಎಲ್ಲ ಹುಡುಗರನ್ನು ಕೊಂಡು ಬಂದವರಿಗೆ ನಾನು ಎಂತ ಕೊಟ್ಟಿದ್ದೇನೆ ಸರ್? ಏನಾದ್ರೂ ನಾವು ಕರಿವಾಗ ಏನಿಲ್ಲದಿದ್ರೆ ನಮ್ದು ಗೋಹತ್ಯೆ ನಿಂತ್ರೆ ಒಂದು ಲೆಕ್ಕ ಬೇರೆ, ಏನಾದ್ರೂ ಒಂದು ಆದ್ರೆ ಬೇರೆ ಇಲ್ಲಿ ಏನು ಆಗ್ಲಿಲ್ಲ 30 ವರ್ಷದಿಂದ ಏನು ಆಗ್ಲಿಲ್ಲ ಅಲ್ಲ ಸರ್. ಆಗಿದ್ರೆ ಒಂದು ಬೇರೆ ಲೆಕ್ಕ. ಒಂದು ರಿಸಲ್ಟ್ ಯಾವುದಕ್ಕೂ ರಿಸಲ್ಟ್ ಇಲ್ಲ, ಯಾವುದಕ್ಕೂ ರಿಸಲ್ಟ್ ಬರಲಿಲ್ಲ. ಸೊ ಹೋರಾಟ ಅನ್ನೋದು ಹೌದು. ಖಾಲಿ ನಾವು ಪಾಪ 4-5 ಕೆಲವು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಮಾಡಿದುಂಟು, ಕೆಲವು ಗೋವಿಗೆ ರಕ್ಷಣೆ ಮಾಡಿದುಂಟು. ಇದೆಲ್ಲ ಮಾಡಿದ್ರಿಂದ ಅದರದ್ದು ಏನಾದ್ರೂ ಉಂಟಾದ್ರೆ ಸ್ವಲ್ಪ ಫಲ ಸಿಗಬಹುದು ಅಂತ ನೆನೆಸ್ತೇವೆ ಹೊರತು ಬಾಕಿದ್ ಯಾವುದು ನಾವು ಒಳ್ಳೆ ಮಾಡ್ಲಿಲ್ಲ ಹೇಳ್ಬೋದು. ಒಳ್ಳೇದಲ್ಲ. ನಾವು ಈಗ ಎಂತ ನಂಬುತ್ತೇವೆ ಅದಕ್ಕೆ ಯಾವುದು ನಾವು ಮಾಡಿದ್ದು ಒಳ್ಳೇದಲ್ಲ, ಯಾವುದಲ್ಲ. ಯಾರು ಮಾಡಿದ ಈಗ ದೊಡ್ಡ ಸ್ಥಿತಿಯಲ್ಲಿ ಮಾತಾಡ್ತಾರಲ್ಲ ದೊಡ್ಡದು, ನಾವು ಹಾಗೆ ನಾವು ಇದು ಮಾಡಿದೆ ಅದು ಮಾಡಿದೆ ಹೇಳಿ ಯಾರು ಏನು ಮಾಡಿದಲ್ಲ ಎಲ್ಲ ಲಾಟ್ಬಿಟ್ಟು ಮಾಡುದು. ಆ ಪಾಪ ಪ್ರಜ್ಞೆ ಒಂದು ಮನಸ್ಸಿನಲ್ಲಿ ಇದೆ, ಈಗ ಇರ್ಬೇಕಲ್ಲ ಸರ್. ಬರ್ತಾ ಉಂಟದು ಈಗ. ಹೌದು, ಕಾಡ್ತಾ ಇರುತ್ತೆ. ವಾಲ್ಕೆ ಎಂತ ಮಾಡಿದಾನೆ ಹೇಳಿದ್ರೆ, ವಾಲ್ಕೆ ಎಂತ ಮಾಡಿಸಿದಾನೆ ಹೇಳಿದ್ರೆ, ವಾಲ್ಕೆ ಎಂತದೊಂದು ಹೇಳಿದ್ರೆ ಗೊತ್ತಿದ್ದವರಿಗೆ ಗೊತ್ತುಂಟು. ನಾವು ಅಡ್ವರ್ಟೈಸ್ಮೆಂಟ್ ಮಾಡಿ ನಾವು ಸಂಘಟನೆ ಮಾಡಿದಲ್ಲ, ನಾವು ಹೆದರಿಸಿಕ್ಕೋಸ್ಕರ ನಮ್ಮ ಹೆಸರನ್ನು ಯೂಸ್ ಮಾಡಲಿಲ್ಲ. ಏನೇನು ನಾವು ಮಾಡ್ತೇವೆ ಅದನ್ನ ಜೀವನದಲ್ಲಿ ಅನುಭವಿಸ್ಲೇಬೇಕು ಸರ್, ಅನುಭವಿಸ್ಲೇಬೇಕು. ಇಷ್ಟೇ ಹುಡುಗರಿಗೆ ಹೇಳಿದ್ರೆ ಸಾಕಿತ್ತು ಸರ್. ಈ ಹುಡುಗರಿಗೆ ಇಷ್ಟೇ ಸ್ವಲ್ಪ ಅಟ್ಲೀಸ್ಟ್ ಇಷ್ಟ ಆದ್ರೂ ನಾವು ಹೇಳಬೇಕು, ಮಾಡಿದ್ದು ತಿಂತಿ ಮಾರ ನೀನು ಮಾಡುವಾಗ ನೀನು ಕರೆಕ್ಟಾಗಿ ಮಾಡು. ನಿನಗೆ ನೋವು ಆಗ್ತದ ಅದು ಕೆಲಸ ನೀವು ಇನ್ನೊಬ್ಬನಿಗೆ ಮಾಡಬೇಡ. ನಾವು ತಪ್ಪು ಮಾಡಿದೆವು ಸರ್, ಈಗ ತಪ್ಪಿದ ಅನುಭವಿಸ್ತಾ ಇದ್ದೇವೆ. ಯಾಕಂದ್ರೆ ನಾವಲ್ಲ ಮಾಡಿದ್ದು, ಇನ್ನೊಬ್ಬನಿಗೆ ನಾನು ಕೊಡ್ಲಿಕ್ಕೆ ಆಗುದಿಲ್ಲ ಸರ್. ಒಂದು ದುಡ್ಡು ಕೊಡ್ಬೋದು ಯಾರಿಗಾದ್ರೆ, ಇದು ಕೊಡ್ಲಿಕ್ಕೆ ಆಗುದಿಲ್ಲಲ್ಲ ಸರ್. ಇದು ಸಮಯ ಇಲ್ಲ ಆಗುದಿಲ್ಲ. ಅದಕ್ಕೆ ಹೇಳೋದು ಹುಡುಗರಿಗೆ, ನಾವು ಎಂಥದೋ ಒಂದು ನೆನೆಸಿ ನಾವು ಎಂಥದೋ ಆಗ್ಬೇಕು ಹೇಳುವಂಥದ್ದು ಅಲ್ಲ. ನಾವು ದೊಡ್ಡ ಜನ ಆಗ್ಬೇಕು ಅಂತ ನಾವು ಎಜುಕೇಶನಲ್ಲೇ ದೊಡ್ಡ ಜನ ಆಗ್ಬಹುದು, ಶಿಕ್ಷಣದಲ್ಲೇ ದೊಡ್ಡ ಜನ ಆಗ್ಬಹುದು. ಬೇರೆ ಯಾವುದ್ರಲ್ಲಿ ದೊಡ್ಡ ಜನ ಅಂದ್ರೆ ನಿಂಗೆ ಹೆದರಿ ನಿಂಗೆ ನಮಸ್ಕಾರ ಕೊಡ್ತಾರೋ ಹೊರತು, ಹೆದರಿ ನಿಮ್ಗೆ ಮರ್ಯಾದೆ ಕೊಡ್ತಾರೋ ಹೊರತು ನಿನ್ನ ಯೋಗ್ಯತೆಗೆ ನಿಂಗೆ ಕೊಡುವಂತ ಮರ್ಯಾದೆ ಅಲ್ಲ. ಯೋಗ್ಯತೆಗೆ ಕೊಡುವ ಮರ್ಯಾದೆ ಖಂಡಿತ ಅಲ್ಲ. ನಿಂಗೆ ಹೆದರಿ ಕೊಡ್ಬೋದು. ನೀನು ದೊಡ್ಡ ಸಂಘಟಕ, ನಿನ್ನೊಟ್ಟಿಗೆ ಇಷ್ಟು ಹಿಂದೆ ಜನ ಇದ್ದಾರೆ, ಪಕ್ಕ ನಿನ್ನ ಹತ್ರ ಮಾತಾಡೋದು ಹೆಚ್ಚು ಕಮ್ಮಿ ಆದ್ರೂ ನಂಗೆ ನೀನು ಎಲ್ಲಾದ್ರೂ ಜನ ಕೊಡಿಸ್ತೀಯಾ, ಇದೆಲ್ಲ ಮಾಡಿಸ್ತಾರೆ. ಆ ಹೆದರಿಕೆ ಪ್ರತಿಯೊಬ್ಬರಿಗೆ ಜೈ ಹಾಕುವವರೆಲ್ಲ ಹೆದರಿ ಜೈ ಹಾಕುವವರಿಲ್ಲಿ. ನಾಳೆ ಇವರ ಪರಿಸ್ಥಿತಿ ಸರಿ ಇಲ್ಲ ಹೇಳಿದ್ರೆ ಇವರಿಗೆ ಮಾಡಿ ಹೋಗುವಂತವ್ರು ಇರು ಸರ್ ಇಲ್ಲಿ. ಮನಸ್ಸಿನಿಂದ ಯಾವುದೂ ಇಲ್ಲ ಇಲ್ಲಿ. ಇಲ್ಲ ಆತ್ಮ ಸಾಕ್ಷಿಯಾಗಿ ಯಾರು ಕೆಲಸ ಆತ್ಮಘಾತಕರೇ ಇಲ್ಲಿ. ಅದಕ್ಕೆ ಘಾತಕ ಮಾಡುವವರೇ. ಅಂದ್ರೆ ಅವನ ಒಂದು ದಿವಸ ಘಾತ ಕೇಳಿ ಅವನಿಗೆ ಗೊತ್ತಾಗ್ತದೆ, ಅದು ಗೊತ್ತಾಗದೆ ಎಲ್ಲ ಹೋಗುದಿಲ್ಲ, ಎಲ್ಲೂ ಹೋಗುದಿಲ್ಲ. ಅದು ಹೋಗಿಸುವ ತನಕ ಅವ ಬಿಡುದು ಸಹ ಇಲ್ಲ. ಹೀಗಾಗಿ ಎಚ್ಚರದಿಂದ ಇರ್ಬೇಕಂತೀರ. ಹುಡುಗರು ನಾವು ಮನುಷ್ಯರಾಗಿ ಬದುಕಬೇಕಾದ್ರೆ ನಾವು ಎಜುಕೇಶನ್ ಅಗತ್ಯ. ಸಂಘಟನೆ ಅಲ್ಲ, ಸಂಘಟನೆ ಅದು ಬರ್ಬಾದಿದೊಂದು ದಾರಿ ಅಷ್ಟೇ. ಅದರಲ್ಲಿ 2-3 ದೊಡ್ಡ ಜನ ಆಗ್ತಾರೆ, ಮಿಕ್ಕಿದು ಯಾರನ್ನು ಇಲ್ಲ. ನೀವು ಹುಷಾರಿದ್ದು ನೀವು ಇನ್ನೊಬ್ಬನೇ ತಲೆ ಮೇಲೆ ಕಾಲಿಡ್ಲಿಕ್ಕೆ ಗೊತ್ತಿದ್ರೆ ನೀವು ದೊಡ್ಡ ಜನ ಆಗುದಲ್ಲದೆ, ನೀನು ತಗ್ಗಿ ಬಗ್ಗೆ ನಡೆಯುವಂಥದ್ದು, ನೀನು ಪ್ರಾಮಾಣಿಕವಾಗಿ ಮಾಡುವಂಥದ್ದು ಇದ್ರೆ ಹೋಗಬೇಡಿ. ಇವತ್ತಿನ ಯುವತಿಯರು ಕೊನೆಯದಾಗಿ ಇವತ್ತಿನ ಜನರೇಷನ್ ಏನ್ ಹೇಳ್ಬೇಕಂತೀರ ನೀವು? ಸಂಘಟನೆಗೆ ಅಗತ್ಯ ಇಲ್ಲ. ಧರ್ಮವೇ ರಕ್ಷಣೆ ಮಾಡ್ತದೆ.
ಧರ್ಮ ರಕ್ಷಣೆದ ಹೆಸರಿನಲ್ಲಿ ಏನು ಯಾರು ಕುಂಬಳಕಾಯಿ ಆಚೀಚೆ ಮಾಡ್ಲಿಕ್ಕೆ ಏನಿಲ್ಲ. ನಾವು ನಮ್ಮಷ್ಟಕ್ಕೆ ಧರ್ಮದಲ್ಲಿದ್ರೆ ಧರ್ಮ ರಕ್ಷಣೆ ಮಾಡ್ತಾರೆ. ಮತ್ತು ಬಾಕಿಯವರು ಕಾಯಲಿಕ್ಕೆ ಈ ಋಷಿಮುನಿಗಳು ಎಂತದಕ್ಕೆ ಸರ್? ಸಾಧು ಸಂತರು 4 ಮಠಾಧೀಶರಿದ್ದಾರೆ, ನಾಥ ಸಂಪ್ರದಾಯ ಇದೆಲ್ಲ ಧರ್ಮ ರಕ್ಷಣೆ ಮಾಡ್ಲಿಕ್ಕಿದ್ದವರು. ಅವರು ಬಿಟ್ಟು ನೀವು ಯಾರು ಧರ್ಮ ರಕ್ಷಣೆ ಮಾಡ್ಲಿಕ್ಕೆ? ಯಾವುದು ಇಲ್ಲಿ ಹುಡುಗರನ್ನು ತಪ್ಪುದಾರಿ ಕೊಂಡೋಗ್ತಾ ಇದ್ದೀರಾ? ಅವರನ್ನು ಕರೀರಿಲ್ಲಿ, ಅವರಿಲ್ಲಿ ಸರಿ ಮಾಡ್ಲಿ, ನಮ್ಮ ಧರ್ಮದ ಬಗ್ಗೆ ಪ್ರಚಾರ ಕೊಡ್ಲಿ, ಜನರಿಗೆ ಎಲ್ಲಿ ವಿಚಾರ ಬರ್ತದಾಗ ನಾನು ಯಾವುದು ಸರಿ, ಕೊಲೆ ಮಾಡಿದರೆ ಯಾವ ದೋಷ, ಕೊಲೆ ಮಾಡಿದರೆ ಯಾವ ಪಾಪ, ಅದು ಎಂತ ಉಂಟಲ್ಲ ಸರ್. ಒಂದೊಂದು ಮನೆಯದು ಟಿವಿಯಲ್ಲಿ ಮಗ ಸತ್ತದು ಆ ಟೈಮ್ ಇದು ನಾವು ನೋಡುವಾಗ ನಮಗೆ ಬೇಸರ ಆಗಿದೆ. ಟಿವಿ ನೋಡುವಾಗ ಆ ಮನೆದು ಪರಿಸ್ಥಿತಿ ನೋಡುವಾಗ ನಮಗೆ ಬೇಜಾರಾಗಿದೆ. ಯಾಕಂದ್ರೆ ಅದು ಅನುಭವಿಸಿದ್ದೇವೆ, ನಾವು ಅನುಭವಿಸಿದ್ದೇವೆ. ಒಟ್ಟಾರೆ ಹೇಳಲಿಕ್ಕೆ ಆಗುದಿಲ್ಲ. ಯಾವುದು ಮರಿಲಿಕ್ಕಲ್ಲ, ಮರೆಯುವಂಥದ್ದಲ್ಲ. ಈಗ ಯಾರ್ಯಾರು ಏನೇನು ಹೇಳಿಸ್ಬೋದು, ಇವರ ಹತ್ರ ಹಾಗೆ ಹೇಳು, ಇವರ ಹತ್ರ ಹೀಗೆ ಹೇಳಿ, ಯಾರೇ ಆಗ್ಲಿ, ತಂದೆ ಆಗ್ಲಿ ತಾಯಿ ಆಗ್ಲಿ, ಇಬ್ಬರೇ ಕೂತ್ಕೊಂಡು ಮಾತಾಡುವಾಗ ಮಗುವಿದು ಎಂತ ಒಂದು ಇತ್ತು ಹೇಳುವಾಗ ಒಂದು ಅದು ಆ ದುಃಖ ಬರೋದು ಸರ್. ಅದ ಫಿಲ್ ಯಾರಿಂದ ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಅಲ್ಲಲ್ಲ, ನೀವು ಈಗ ಒಂದು ಮಾತು ಹೇಳಿದ್ರ, ಟಿವಿಯಲ್ಲಿ ಇವ್ರು ಹೇಳಿಸೋದವ್ರು ಈ ರೀತಿ ಹೇಳಿ ಅದಲ್ಲ ಸರ್. ಇಲ್ಲಿ ಯಾರು ಹುಲ್ಲು ತಿನ್ನುವವರಲ್ಲ ಸರ್. ಅರ್ಥ ಆಗುದಿಲ್ವಾ ಜನರಿಗೆ? ಅಲ್ಲಲ್ಲ, ಕರೆಕ್ಟ್ ಅಲ್ಲ ಅದು. ಈಗ ಟಿವಿಯಲ್ಲಿ ಹೇಳಿಸೋದಲ್ಲ, ಹೇಳಿಸೋದು ಏನಂತ ಹೇಳಿ ಪುನಃ ಹೇಳ್ಬೇಕಾ? ನೀವು ಕೇಳಿದ್ದೀರಿ? ಅಲ್ಲಲ್ಲ, ಕೇಳೋದು ಅಷ್ಟೇ. ಎಲ್ಲ ಹೇಳಿಸ್ತಾರೆ. ನಾಳೆ ನಾನು ನನ್ಗೆ ಹಾಕಿದ್ರೆ ಸಾಗೆ ಹೇಳಿಸ್ಲಿಕ್ಕೆ ಬರ್ತಾರೆ ನಿಮ್ಮ ಮನೆಗೆ. ಹೌದು, ಹೇಳಿಸ್ಲಿಕ್ಕೆ ಬರ್ತಾರೆ. ಅದೆಲ್ಲ ಗೊತ್ತುಂಟು ಸರ್, ಅದೆಲ್ಲ ಬಿಡಿ. ಇದೆಲ್ಲ ಇದು ಬೇಸರದ ಸಂಗತಿ. ಇದು ಅಲ್ಲ. ಒಟ್ಟಾರೆಯಾಗಿ ನೀವೆಲ್ಲ ಮಕ್ಕಳು ಇವತ್ತಿನ ಯುವಕರಿಗೆ ಎಜುಕೇಶನ್ ತಗೊಳ್ಳಿ, ಈ ರೀತಿ ಯಾವುದೇ ಮಾರ್ಗನ ಹಿಡಿಬೇಡಿ ಅಂತ ಹೇಳಿ. ಹಿಡಿಬೇಡ್ದು. ಒಂದೇ ಹೇಳುವುದಂತಂದ್ರೆ, ಯಾವುದು ನಮ್ಮ ತಂದೆ ತಾಯಿಯವರನ್ನು ಮೀರಿ ಯಾರು ಹೋಗಬಾರ್ದು. ಮತ್ತು ಏನುಂಟು ಎಜುಕೇಶನ್ ಅದು ಪರಿಪೂರ್ಣ ಮಾಡಿ, ಆ ಎಜುಕೇಶನಲ್ಲೇ ತಲೆ ಹಾಕಿ ಮನೆಯವರು ಯಾವುದು ಹೇಳ್ತಾರೆ ಅಲ್ಲಿ ಹೋಗಿ ನೀವು ನಿಮ್ಮ ಜಾಗೆಗೆ ಮುಟ್ಟಿ. ಅಲ್ಲದೆ ಇದು ಸಂಘಟನೆ, ಆ ಸಂಘಟನೆಯಲ್ಲಿ ಹೋಗಿ ನಾನು ದೊಡ್ಡ ಜನ ಆಗ್ತೇನೆ, ಈ ಸಂಘಟನೆ ಹೋಗಿ ಜನ ಆಗ್ತೇನೆ. ಎಜುಕೇಶನ್ ನಿಮ್ಗೆ ಸಿಕ್ಕಿದ್ರೆ ಅದು ಎಂಡ್ ತನಕ ಸಿಗ್ತದೆ. ಒಳ್ಳೆ ಡಾಕ್ಟರ್ ಆಗಿ ಏನು ಆಗ್ಬೇಕು, ಈ ಸಮಾಜಕ್ಕೆ ಏನು ಒಳ್ಳೇದೊಂದು ಸಮಾಜ ನೆನೆಸ್ತದೆ ಅದಾಗಿ. ಸಮಾಜ ಕೆಟ್ಟ ದಾರಿ, ಅದು ಸರಿಯಲ್ಲ, ಕೊಲೆ ಮಾಡೋದು ಸರಿಯಲ್ಲ, ಇದು ಸರಿಯಲ್ಲ ಅಂತ ಸಮಾಜ ಯಾವತ್ತೂ ಅದಕ್ಕೆ ಮರ್ಯಾದೆ ಕೊಡುದಿಲ್ಲ. ಅದು ಕೆಲಸ ಮಾಡಬೇಡಿ. ಆ ಸಂಘಟನೆ ಒಟ್ಟಿಗೆ ಸೇರಬೇಡಿ, ಆ ಕೂಟದೊಟ್ಟಿಗೆ ಸೇರಬೇಡಿ. ನಿಮ್ಮ ಮನೆ ಉಂಟು, ನಿಮ್ಮ ಉಂಟು, ಏನು ಉಂಟು, ನೀವು 4 ಹುಡುಗರು ಸೇರಿ ನಿಮ್ಮ ಊರಲ್ಲೇ ಏನಾದ್ರೂ ಆಟ ಆಡಿ ಜೀವನ ಮಾಡಿ, ನಿಮ್ಮದೇ ಜೀವನ ಮಾಡಿ. ಈ ಬೇಡಾದದ್ದು ಜೀವನಕ್ಕೆ ನೀವು ಹೋಗ್ಬೇಡಿ, ಅಷ್ಟು ಹೇಳುದು. ಬೇಡಾದದ್ದು ಜೀವನಕ್ಕೆ ಒಂದು ಹೋಗ್ಬೇಡಿ. ಒಳ್ಳೆ ಜೀವನ ಉಂಟು ಮನುಷ್ಯನಿಗೆ, ಎಂತ ಸಹ ಮಾಡ್ಬೋದು, ಏನು ಮಾಡ್ಬೋದು. ಮನಃಶಾಂತಿಗಿಂತ ದೊಡ್ಡದು ಯಾವುದು ಜೀವನ ಅಲ್ಲ. ಅದು ಹುಡುಕಿ.